ಓಂ ಶಾಂತಿ. 5 ಸ್ವರೂಪದ ಯೋಗ. ಪ್ರತಿ ಗಂಟೆಗೆ 5 ಸೆಕೆಂಡ್ ಯೋಗ. ಜೀವನವೇ ಬದಲಾಗುತ್ತದೆ. ಬಾಬರವರೇ ನನ್ನ ಸಂಸಾರ. ಮನಸ್ಸನ್ನು ಶಕ್ತಿಶಾಲಿ ಮಾಡುವ ಸಹಜ ರಾಜಯೋಗ. 5 ದಿವ್ಯ ಸ್ವರೂಪಗಳ ಅನುಭವ. ಫರಿಷ್ಠಾ ಸ್ಥಿತಿಯ ಸುಲಭ ಅಭ್ಯಾಸ. ಮನ್ಮನಾಭವ. ಮಾಯೆಯ ಮೇಲೆ ವಿಜಯ. ನೆನಪಿನ ಶಕ್ತಿಯಿಂದ ಸಂಸ್ಕಾರ ಪರಿವರ್ತನೆ. ಶಿವಬಾಬರ ನೆನಪೇ ಮಹಾಶಕ್ತಿ. 5 ಸೆಕೆಂಡ್ ಯೋಗ. ಅನಂತ ಶಕ್ತಿಯ ಅನುಭವ. ಮನಸ್ಸಿನ ವ್ಯಾಯಾಮ. 5 ರೂಪಗಳ ಅಭ್ಯಾಸ. ಬಾಬ್ದಾದರವರು ಮನಸ್ಸನ್ನು ಶಕ್ತಿಶಾಲಿಯನ್ನಾಗಿ ಮಾಡಲು ಮತ್ತು ವ್ಯರ್ಥ ಸಂಕಲ್ಪಗಳಿಂದ ಮುಕ್ತಗೊಳಿಸಲು ಒಂದು ಸುಂದರವಾದ ಆತ್ಮಿಕ ವ್ಯಾಯಾಮ ಡ್ರಿಲ್ ಕಲಿಸಿದ್ದಾರೆ. ದಿನದ ಪ್ರತಿಯೊಂದು ಗಂಟೆಯಲ್ಲಿ 5 ಸೆಕೆಂಡ್ ಅಥವಾ 5 ನಿಮಿಷ ಈ ಕೆಳಗಿನ 5 ರೂಪಗಳನ್ನು ನೆನಪು ಮಾಡಿಕೊಂಡು ಅನುಭವಿಸಬೇಕು. ಜ್ಯೋತಿರ್ಬಿಂದು ಸ್ವರೂಪ. ನಿಮ್ಮ ಮೂಲ ಪ್ರಕಾಶಮಾನವಾದ ಹೊಳೆಯುತ್ತಿರುವ ಆತ್ಮಿಕ ರೂಪ. ದೇವತಾ ರೂಪ. ಸತ್ಯುಗದ ದಿವ್ಯ ನ್ಯಾರ ಮತ್ತು ಪ್ಯಾರ ರೂಪ. ಪೂಜ್ಯನೀಯ ರೂಪ. ದ್ವಾಪರ ಕಲಿಯುಗಗಳಲ್ಲಿ ಭಕ್ತರು ಪೂಜಿಸುವ ಶ್ರೇಷ್ಠ ರೂಪ. ಬ್ರಾಹ್ಮಣ ರೂಪ. ಸಂಗಮಯುಗದ ಅತ್ಯಂತ ಮಹಾನ್ ಮತ್ತು ಸೇವಾಧಾರಿ ರೂಪ. ಫರಿಷ್ಠಾ ರೂಪ. ಹಗುರವಾದ ಪ್ರಕಾಶಮಯವಾದ ದೇವದೂತರ ರೂಪ. ಮುಖ್ಯ ಮಾತು: ಹೇಗೆ ಶಾರೀರಿಕ ವ್ಯಾಯಾಮ ಶರೀರವನ್ನು ಆರೋಗ್ಯವಾಗಿಡುತ್ತದೆಯೋ ಹಾಗೆ ಈ ಆತ್ಮಿಕ ವ್ಯಾಯಾಮವು ಮನಸ್ಸನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ಮನಸ್ಸಿಗೆ ಮಾಲೀಕರಾಗಿ ಅದನ್ನು ಸೆಕೆಂಡಿನಲ್ಲಿ ಸ್ಟಾಪ್ ಮಾಡುವ ಮತ್ತು ಮನ್ಮನಾಭಾವ ಸ್ಥಿತಿಯಲ್ಲಿಡುವ ಅಭ್ಯಾಸ ಮಾಡಬೇಕು. ಸಂಸಾರ ಮತ್ತು ಸಂಸ್ಕಾರದ ಪರಿವರ್ತನೆ. ಮಕ್ಕಳು ಬಾಬರವರೇ ನನ್ನ ಸಂಸಾರ ಎಂದು ಹೇಳುತ್ತಾರೆ. ಆದರೆ ಹಳೆಯ ಸಂಸ್ಕಾರಗಳು ಇನ್ನೂ ಏಕೆ ಹೊರಬರುತ್ತವೆ ಎಂದು ಬಾಬಾ ಕೇಳುತ್ತಿದ್ದಾರೆ. ಯಾವಾಗ ತಂದೆಯೇ ಸಂಸಾರವಾಗಿದ್ದಾರೋ ಅಲ್ಲಿ ಹಳೆಯ ಅಥವಾ ವ್ಯರ್ಥ ಸಂಸ್ಕಾರಗಳಿಗೆ ಜಾಗವಿರಬಾರದು. ಭಕ್ತರು ಶಿವರಾತ್ರಿಯ ದಿನಾಂಕವನ್ನು ಫಿಕ್ಸ್ ಮಾಡುವಂತೆ ನೀವು ಸಹ ನಿಮ್ಮ ಹಳೆಯ ಸಂಸ್ಕಾರಗಳನ್ನು ಸಮಾಪ್ತಿ ಮಾಡಲು ಒಂದು ದಿನಾಂಕವನ್ನು ಡೇಟ್ ಫಿಕ್ಸ್ ಮಾಡಿ ಮತ್ತು ದೃಢ ಪುರುಷಾರ್ಥದ ಮೂಲಕ ಅದನ್ನು ಮುಗಿಸಿ. ಹೊಸದಾಗಿ ಬಂದವರಿಗೆ ಶುಭಾಶಯಗಳು. ಮಧುಬನಕ್ಕೆ ಮೊದಲ ಬಾರಿಗೆ ಬಂದಿರುವ ಮಕ್ಕಳಿಗೆ ಬಾಬ್ದಾದರವರು ವಿಶೇಷ ಆಶೀರ್ವಾದ ನೀಡಿದ್ದಾರೆ. ನೀವು ಟೂ ಲೇಟ್ ಬೋರ್ಡ್ ಹಾಕುವ ಮೊದಲೇ ಬಂದಿದ್ದೀರಿ, ಬಂದು ತಲುಪಿದ್ದೀರಿ. ಕೊನೆಯಲ್ಲಿ ಬಂದರೂ ಸಹ ಲಾಸ್ಟ್ ಅಂದರೆ ತೀವ್ರ ಪುರುಷಾರ್ಥದ ಮೂಲಕ ವೇಗವಾಗಿ ಓಡಿ ಅಂದರೆ ಫಾಸ್ಟ್ನಲ್ಲಿ ಮೊದಲ ನಂಬರ್ ಫಸ್ಟ್ನಲ್ಲಿ ಪಡೆಯಲು ನಿಮಗೆ ಸಂಪೂರ್ಣ ಅವಕಾಶ ಮತ್ತು ಬಾಬಾನ ಸಹಯೋಗವಿದೆ. ಸೇವಾ ವಲಯಗಳಿಗೆ ನಿರ್ದೇಶನ. ದೆಹಲಿ ಮತ್ತು ಆಗ್ರಾ. ದೆಹಲಿ ಝೋನ್. ದೆಹಲಿಯು ರಾಜಧಾನಿಯಾಗಬೇಕಾಗಿರುವುದರಿಂದ ಸೇವೆಯಲ್ಲಿ ಯಾವುದಾದರೂ ಹೊಸ ಸಂಶೋಧನೆ ಇನ್ವೆನ್ಷನ್ ಮಾಡಬೇಕು. ಕೇವಲ ಭಾಷಣಗಳಲ್ಲದೆ ಪ್ರತಿಯೊಬ್ಬರೂ ಬ್ಯುಸಿಯಾಗಿರುವಂತಹ ಕಾರ್ಯಕ್ರಮ ರೂಪಿಸಬೇಕು. ದೆಹಲಿಯು ಮುಂದಿನ 6 ತಿಂಗಳು ಸಂಪೂರ್ಣ ನಿರ್ವಿಘ್ನವಾಗಿ ನಡೆದು ತೋರಿಸಿ ನಂಬರ್ 1 ಬಹುಮಾನ ಪಡೆಯಬೇಕು. ಆಗ ಸಬ್ ಝೋನ್ ಅಂದರೆ ಲೌಕಿಕದಲ್ಲಿ ಆಗ್ರಾದ ತಾಜ್ ಪ್ರಸಿದ್ಧವಾಗಿರುವಂತೆ ಆಲ್ಮೈಟಿ ಪರಮಾತ್ಮನ ಸರ್ಕಾರದಲ್ಲೂ ಆಗ್ರಾ ಪ್ರಸಿದ್ಧವಾಗಿರುವಂತಹ ವಿಭಿನ್ನವಾದ ಸೇವೆಯನ್ನು ಮಾಡಬೇಕು. ವರದಾನ ಮತ್ತು ಸ್ಲೋಗನ್ನಲ್ಲಿ ವರದಾನ: ತ್ಯಾಗ ತಪಸ್ಸಿನ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಕಲ್ಯಾಣಕಾರಿ ಭವ. ನಿಮ್ಮ ತಪಸ್ಸು ಮತ್ತು ತ್ಯಾಗದ ಹೊಳಪು ದೂರದಿಂದಲೇ ಎಲ್ಲರನ್ನೂ ಆಕರ್ಷಿಸಬೇಕು. ತ್ಯಾಗ ಎಂದರೆ ಹಳೆಯ ಸಂಕಲ್ಪ ಅಥವಾ ಸಂಸ್ಕಾರಗಳು ಕಾಣಿಸದೇ ಇರುವುದು. ತಪಸ್ಸು ಎಂದರೆ ಆತ್ಮಿಕ ಸ್ವರೂಪದ ಹೊರತು ಬೇರೇನೂ ಕಾಣಿಸದೇ ಇರುವುದು. ಪ್ರತಿಯೊಂದು ಸಂಕಲ್ಪದಲ್ಲೂ ವಿಶ್ವದ ಕಲ್ಯಾಣ ಅಡಗಿರಬೇಕು.
ಸ್ಲೋಗನ್: ದೇಹಭಾನದಿಂದ ದೂರವಾಗುವುದಕ್ಕಾಗಿ ಚಿತ್ರವನ್ನು ಅಂದರೆ ದೇಹವನ್ನು ನೋಡದೆ ಚೇತನ ಅಂದರೆ ಸತ್ಯ ಸ್ವರೂಪ ಹಾಗೂ ಚರಿತ್ರೆಯನ್ನು ನೋಡಿರಿ. ಅವ್ಯಕ್ತ ಸೂಚನೆ: ಸದಾ ಹರ್ಷಿತರಾಗಿರಲು ನಿಮ್ಮ ಸ್ವಭಾವವನ್ನು ಸರಳ ಮತ್ತು ಸಹನಶೀಲ ಮಾಡಿಕೊಳ್ಳಿ. ನೀವು ಮಾಸ್ಟರ್ ವಿಶ್ವ ನಿರ್ಮಾತ ಆಗಿದ್ದೀರಿ ಎಂಬ ಸ್ಮೃತಿಯಿಂದ ನಿರ್ಮಾಣತೆ, ನಮ್ರತೆ ಮತ್ತು ಸರಳತೆ ಸಹಜವಾಗಿ ಬರುತ್ತದೆ. ಈ ಸ್ಥಿತಿಯಲ್ಲಿದ್ದರೆ ಎದುರಿಗೆ ಬರುವ ಸಣ್ಣ ಪುಟ್ಟ ಮಾತುಗಳು ಕೇವಲ ಮಕ್ಕಳ ಆಟದಂತೆ ಕಾಣಿಸುತ್ತವೆ ಮತ್ತು ನಿಮ್ಮ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲ. ಸಹಜ ರಾಜಯೋಗ: ಇದು ಮನಸ್ಸಿನ ವ್ಯಾಯಾಮದಿಂದ ಮನ್ಮನಾಭವ ಸ್ಥಿತಿ ಪಡೆಯಿರಿ. ಇಂದಿನ ಮುರಳಿ ಮುಖ್ಯ ಸಾರ: ಇಂದಿನ ಅವ್ಯಕ್ತ ಮುರಳಿ ಬಾಬ್ದಾದ ಮನಸ್ಸನ್ನು ಶಕ್ತಿಶಾಲಿಯಾಗಿಸುವ ಅತ್ಯಂತ ಸರಳ ರಾಜಯೋಗ ಅಭ್ಯಾಸವನ್ನು ತಿಳಿಸುತ್ತಾರೆ. ಪ್ರತಿಯೊಂದು ಗಂಟೆಗೆ ಕೇವಲ 5 ಸೆಕೆಂಡ್ ಅಥವಾ 5 ನಿಮಿಷ ತೆಗೆದುಕೊಂಡು ಆತ್ಮದ 5 ದಿವ್ಯ ಸ್ವರೂಪಗಳನ್ನು ಸ್ಮರಣೆ ಮಾಡಿದರೆ ಮನಸ್ಸು ಸ್ಥಿರವಾಗುತ್ತದೆ, ವ್ಯರ್ಥ ಸಂಕಲ್ಪಗಳು ದೂರವಾಗುತ್ತವೆ ಮತ್ತು ಮನ್ಮನಾಭವ ಸ್ಥಿತಿ ಸಹಜವಾಗುತ್ತದೆ. ಆತ್ಮದ 5 ದಿವ್ಯ ಸ್ವರೂಪಗಳು: ಜ್ಯೋತಿರ್ಬಿಂದು ಸ್ವರೂಪ ಅಂದರೆ ನಾನು ಪ್ರಕಾಶಮಾನ ಆತ್ಮ. ದೇವತಾ ಸ್ವರೂಪ ಅಂದರೆ ಸಂಪೂರ್ಣ ಪವಿತ್ರ ದೈವಿ ಗುಣಗಳ ಮೂರ್ತಿ. ಪೂಜ್ಯ ಸ್ವರೂಪ ಎಲ್ಲರಿಂದ ಗೌರವಿಸಲ್ಪಡುವ ಆತ್ಮ. ಬ್ರಾಹ್ಮಣ ಸ್ವರೂಪ ಸಂಗಮಯುಗದ ಶ್ರೇಷ್ಠ ವಿದ್ಯಾರ್ಥಿ. ಫರಿಷ್ಠಾ ಸ್ವರೂಪ ದೇಹಾಭಿಮಾನದಿಂದ ಮುಕ್ತ ಲಘು ಮತ್ತು ಡಬಲ್ ಲೈಟ್. ಜ್ಞಾನರತ್ನಗಳು: ಪ್ರತಿಯೊಂದು ಗಂಟೆಗೆ ಮನಸ್ಸಿನ ವ್ಯಾಯಾಮ ಮಾಡಿ. ಮನಸ್ಸಿಗೆ ಮಾಲೀಕರಾಗಿ ಮನಸ್ಸಿನ ದಾಸರಾಗಬೇಡಿ. ನನ್ನ ಬಾಬಾ ಎಂಬ ಸ್ಮೃತಿಯೇ ಮಹಾಶಕ್ತಿ. ಬಾಬಾರವರೇ ನನ್ನ ಸಂಸಾರ ಎಂದರೆ ಸಂಸ್ಕಾರಗಳಿಗೂ ವಿದಾಯ ಹೇಳಿ. ಸಂಸ್ಕಾರಗಳ ಅಂತ್ಯಕ್ಕೆ ಇಂದೇ ದೃಢ ಸಂಕಲ್ಪ ಮಾಡಿ. ಸೇವೆಯಲ್ಲಿ ಹೊಸತನ ಮತ್ತು ಉತ್ಸಾಹ ತಂದುಕೊಡಿ. ಮನ್ಮನಾಭವ ಅಭ್ಯಾಸದಿಂದ ಮಾಯೆ ಮೇಲೆ ವಿಜಯ ಸಾಧಿಸಿ. ಪ್ರತಿಯೊಂದು ಸಂಕಲ್ಪವೂ ಸರ್ವರ ಕಲ್ಯಾಣಕ್ಕಾಗಿ ಇರಲಿ. ಮುರಳಿಯ ಮಾರಲ್ ನೀತಿ ಮಾತು: ಮನಸ್ಸನ್ನು ನಿಯಂತ್ರಿಸಿದವನೇ ಜೀವನವನ್ನು ಗೆಲ್ಲುತ್ತಾನೆ. ಪ್ರತಿ ಗಂಟೆ ಕೆಲವು ಕ್ಷಣ ಬಾಬಾ ಸ್ಮರಣೆ ಮಾಡಿದರೆ ಮನಸ್ಸು ಶಕ್ತಿಶಾಲಿಯಾಗುತ್ತದೆ, ಸಂಸ್ಕಾರಗಳು ಕರಗುತ್ತವೆ ಮತ್ತು ಸಹಜ ರಾಜಯೋಗದ ಅನುಭವ ದೊರೆಯುತ್ತದೆ. ಇಂದಿನ ಸಹಜ ರಾಜಯೋಗ ಅಭ್ಯಾಸ ಮಾಡೋಣ. ಪ್ರತಿ ಗಂಟೆಗೆ 5 ಸೆಕೆಂಡ್. ನಾನು ಜ್ಯೋತಿರ್ಬಿಂದು ಆತ್ಮ. ನನ್ನ ಬಾಬಾ ನನ್ನೊಂದಿಗೆ ಇದ್ದಾರೆ. ನಾನು ಫರಿಷ್ಠಾ. ನಾನು ಶಾಂತಿ, ಪವಿತ್ರತೆ ಮತ್ತು ಶಕ್ತಿಯ ಸ್ವರೂಪ. ನನ್ನ ಮನಸ್ಸು ಸಂಪೂರ್ಣ ಬಾಬಾರ ಆಜ್ಞೆಯಲ್ಲಿದೆ. ವರದಾನದ ವಿವರಣೆ: ತ್ಯಾಗ ಮತ್ತು ತಪಸ್ಸಿನ ಶಕ್ತಿಯಿಂದ
ಸೇವೆ ಮಾಡಿ ಹಳೆಯ ಸಂಸ್ಕಾರಗಳನ್ನು ಬಿಟ್ಟು ಪ್ರತಿಯೊಬ್ಬ ಆತ್ಮನ ಕಲ್ಯಾಣದ ಸಂಕಲ್ಪ ಇಟ್ಟುಕೊಂಡರೆ ಸೇವೆ ಯಶಸ್ವಿಯಾಗುತ್ತದೆ. ಸ್ಲೋಗನ್ನಿನ ತಾತ್ಪರ್ಯ: ದೇಹವಲ್ಲ ಚೇತನ ಆತ್ಮವನ್ನು ನೋಡಿ, ದೋಷವಲ್ಲ ದೈವಿ ಚರಿತ್ರೆಯನ್ನು ನೋಡಿ. ಅವ್ಯಕ್ತ ಸೂಚನೆಯ ವಿವರಣೆ: ಸರಳ ಸ್ವಭಾವ, ಸಹನಶೀಲತೆ ಮತ್ತು ನಿರ್ಮಾಣತೆ ಹೊಂದಿದ ಆತ್ಮ ಸದಾ ಹರ್ಷಿತನಾಗಿರುತ್ತಾನೆ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.